ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಭಕ್ತನ ರಕ್ಷಣೆಗಾಗಿ ರಕ್ತವನ್ನೇ ಹರಿಸಿದ ಶ್ರೀಕೃಷ್ಣನ ಪ್ರೀತಿ ಎಂಥದ್ದು ಗೊತ್ತೇ? ಹರಿಹರಿ ಎಂದರೆ ಭಯವಿಲ್ಲ ಎನ್ನುವ ಕೀರ್ತನೆಯ ಸಾಲವನ್ನು ನೀವೀ ಈಗಾಗಲೇ ಕೇಳಿರಬಹುದು. ಹೌದು, ಶ್ರೀಕೃಷ್ಣನ ಲೀಲೆಯೇ ಅಂಥದ್ದು. ಭಕ್ತರ ಬಗ್ಗೆ ಶ್ರೀಕೃಷ್ಣ ಪ್ರೀತಿ ಎಂಥದ್ದು ಗೊತ್ತೇ? ಭಕ್ತನ ರಕ್ಷಣೆಗಾಗಿ ರಕ್ತವನ್ನೇ ಹರಿಸಿದ ಶ್ರೀಕೃಷ್ಣ. ಭಕ್ತನ ಪ್ರೀತಿ ಪ್ರಾಮಾಣಿಕವಾಗಿದ್ದರಿಂದ ದೇವರು ಅವನಿಗಾಗಿ ಹೇಗೆ ಬೇಕಾದರೂ ಒಲಿಯುತ್ತಾನೆ. ಅದೇ ಸಮಯಕ್ಕೆ ಭಗವಾನ್ ಕೃಷ್ಣನ ವಿಚಾರಕ್ಕೆ ಬಂದರೆ ಏನು ಹೇಳಲಿ? ತನ್ನ ಭಕ್ತರಿಗಾಗಿ ಆತ ಎಷ್ಟು ರೂಪ ಬೇಕಾದರೂ ತಾಳುತ್ತಾನೆ. ಭಕ್ತರು ಎಷ್ಟೇ ಸಮಸ್ಯೆದಲ್ಲಿದ್ದರೂ ಅವರನ್ನು ರಕ್ಷಿಸದೆ ಆತ ಇರಲಾರ. ಅದಕ್ಕೆ ಪುರಾವೆಗಳು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಸಿಗುತ್ತವೆ. ಭಗವಾನ್ ಶ್ರೀಕೃಷ್ಣನು ತನ್ನ ಭಕ್ತರಿಗಾಗಿ ವಿಶಿಷ್ಟವಾದ ಕಾರ್ಯವನ್ನು ಮಾಡಿದಂಥ ಅಪರೂಪದ ಕಥೆ ಹೀಗಿದೆ. ಕೃಷ್ಣನ ಲೀಲೆಯ ಬಗ್ಗೆ ಈ ಕಥೆಯಲ್ಲಿ ತಿಳಿಯುತ್ತದೆ. ದಂತ ಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಒಬ್ಬ ರಾಜನು ಒಂದು ನಗರದ ದೇವಾಲಯವನ್ನು ನಿರ್ಮಿಸಿದನು. ಅದರಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಸಹ ಇರಿಸಲಾಯಿತು. ಆದರೆ ಯಾವತ್ತೂ ಅವನನ್ನು ಪೂಜಿಸಲಿಲ್ಲ. ಪೂಜೆ ಮಾಡಲು ದೇವಸ್ಥಾನದಲ್ಲಿ ಅರ್ಚಕರನ್ನು ಇರಿಸಲಾಗಿತ್ತು. ಪುರೋಹಿತರು ನಿಯಮಿತವಾಗಿ ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡುತ್ತಿದ್ದರು ಮತ್ತು ಅವನಿಗೆ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು. ರಾಜನು ಕೂಡ ಕೃಷ್ಣನಿಗೆ ಪ್ರತಿದಿನ ಹೂವಿನ ಹಾರವನ್ನು ಕಳಿಸುತ್ತಿದ್ದನು ಮತ್ತು ಅವನು ಭೇಟಿ ಮಾಡಲು ಬಂದಾಗ ಅರ್ಚಕನು ಹಾರವನ್ನು ತೆಗೆದು ರಾಜನಿಗಾಗಿ ಹಾಕುತ್ತಿದ್ದನು. ಹಾಗೆ ಮಾಡುವಾಗ ಪೂಜಾರಿಯು ವಯಸ್ಸು ದಾಟಿತು. ಒಂದು ದಿನ ರಾಜನು ಕಾರಣಾಂತರಗಳಿಂದ ಬರಲು ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ಅವನು ಸೇವಕನ ಕೈಯಲ್ಲಿ ಮಾಲೆಯನ್ನು ದೇವಾಲಯಕ್ಕೆ ತಲುಪಿಸಿದನು ಮತ್ತು ನಾನು ಇಂದು ದೇವಾಲಯಕ್ಕೆ ಬರುವುದಿಲ್ಲ, ಆದ್ದರಿಂದ ಅರ್ಚಕನು ತನಗಾಗಿ ಕಾಯುವುದು ಬೇಡ ಎಂದು ಹೇಳಿದನು. ಹೀಗೆ ಹೇಳಿ ಸೇವಕ ಹೊರಟು ಹೋದ. ಎಂದಿನಂತೆ ಅರ್ಚಕನು ಶ್ರೀಕೃಷ್ಣನಿಗೆ ಮಾಲೆ ಹಾಕಿದರು. ಆದರೆ ಸಂಜೆ ಆದಾಗ ಪೂಜಾರಿ ಯೋಚಿಸತೊಡಗಿದ. ಮಾಲೆ ತೆಗೆದ ನಂತರ ಈ ಮಾಲೆಯನ್ನು ಧರಿಸಬೇಕು, ಈ ಮಾಲೆಯನ್ನು ನಾನೇಕೆ ಇಂದು ಧರಿಸಬಾರದು ಎಂದು ಯೋಚಿಸಿದನು. ಹೇಗಾದರೂ ನನಗೆ ವಯಸ್ಸಾಗಿದೆ, ಜೀವನ ಯಾವಾಗ ಕೊನೆಗೊಳ್ಳುತ್ತೆ ಎಂಬುದು ನನಗೆ ಗೊತ್ತಾಗುವುದಿಲ್ಲ. ಇಷ್ಟು ಯೋಚಿಸಿ ಅರ್ಚಕನು ಮಾಲೆಯನ್ನು ತೆಗೆದು ತನ್ನ ಕೊರಳಿಗೆ ಹಾಕಿಕೊಂಡನು. ಆದರೆ ಅಷ್ಟರಲ್ಲಿ ಸೇವಕನು ಬಂದು ರಾಜನು ದೇವಾಲಯಕ್ಕೆ ಬರುವುದನ್ನು ತಿಳಿಸಿದನು. ರಾಜನ ಸವಾರಿ ದೇವಸ್ಥಾನತ್ತ ಬರುವುದನ್ನು ಕೇಳಿ ಅರ್ಚನಿಗೆ ಭಯವಾಯಿತು. ರಾಜನು ತನ್ನನ್ನು ಕಂಡರೆ ಖಂಡಿತ ಕೊಲ್ಲುತ್ತಾನೆ ಎಂದು ಅವನು ಭಾವಿಸಿದನು. ಆತುರದಲ್ಲಿ ಅರ್ಚಕರು ಮಾಲೆಯನ್ನು ಕಳಚಿ ಕೃಷ್ಣನಿಗೆ ಹಾಕಿದರು. ರಾಜನು ಒಳಗೆ ಬಂದ ತಕ್ಷಣ ಎಂದಿನಂತೆ ಅರ್ಚಕನು ಕೃಷ್ಣನ ಕೊರಳಿನಿಂದ ಹಾರವನ್ನು ತೆಗೆದು ರಾಜನಿಗೆ ಹಾಕಿದನು. ಆದರೆ ಮಾಲೆಯಲ್ಲಿದ್ದ ಬಿಳಿ ಕೂದಲು ನೋಡಿದ ರಾಜನಿಗೆ ಅರ್ಚಕನೇ ಈ ಮಾಲೆಯನ್ನು ತೊಟ್ಟಿದ್ದಾನೆಂದು ಅರ್ಥವಾಯಿತು. ಇದನ್ನು ಕಂಡ ರಾಜನು ಕೋಪಗೊಂಡನು ಮತ್ತು ಅವನು ಕೋಪದಿಂದ ಅರ್ಚಕನನ್ನು ಮಾಲೆಯ ಮೇಲೆ ಬಿಳಿ ಕೂದಲು ಹೇಗೆ ಬಂತು ಎಂದು ಕೇಳಿದನು. ಆಗ ಅರ್ಚಕನು ರಾಜನ ಮಾತು ಕೇಳಿ ಗಾಬರಿಗೊಂಡು ಇದು ಕೃಷ್ಣನದ್ದು ಎಂದು ಹೇಳಿದನು. ಆಗ ರಾಜನಿಗೆ ಮತ್ತಷ್ಟು ಕೋಪ ಹೆಚ್ಚಾಯಿತು, ಏಕೆಂದರೆ ಕೃಷ್ಣನು ದೇವರು, ಅವನ ಕೂದಲು ಹೇಗೆ ಬಿಳಿಯಾಗುತ್ತದೆ ಎಂದು ಕೇಳಿದನು. ಆಗ ರಾಜನು ನಾಳೆ ಕೃಷ್ಣನಿಗೆ ಅಲಂಕಾರ ಮಾಡುವಾಗ ಬಂದು ಕೃಷ್ಣನಿಗೆ ಬಿಳಿ ಕೂದಲು ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸುತ್ತೇನೆ. ಒಂದು ವೇಳೆ ಬಿಳಿ ಕೂದಲು ಇಲ್ಲ ಎಂದಾದರೆ ನಿನ್ನನ್ನು ಗಲ್ಲಿಗೇರಿಸುವ ಶಿಕ್ಷೆಯನ್ನು ನೀಡಲಾಗುತ್ತದೆ ಎಂದು ಹೇಳಿದನು. ರಾಜನ ಆಜ್ಞೆಯನ್ನು ಕೇಳಿ ಅರ್ಚಕನಿಗೆ ಗಾಬರಿ, ಭಯ ಮುಗಿಲು ಮುಟ್ಟತೊಡಗಿತು. ಆಗ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎಂಬುದು ಯೋಚಿಸಲು ಪ್ರಾರಂಭಿಸಿದನು. ಆಗ ತಾನು ಸಾಯುವುದು ಖಚಿತ ಎಂದುಕೊಂಡನು. ನಂತರ ಅಳುತ್ತಾ ದೇವರ ಆಶ್ರಯವನ್ನು ತಲುಪಿ, ಓ ಕೇಶವ, ನಾನು ಸುಳ್ಳು ಹೇಳುವ ಅಪರಾಧವನ್ನು ಮಾಡಿದ್ದೇನೆ. ನಿನ್ನ ಬಳಿ ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಮತ್ತು ರಾಜನಿಂದ ನನ್ನನ್ನು ರಕ್ಷಿಸು ಎಂದು ಹೇಳಿದನು. ಮಾಧವ, ನಿನ್ನ ಸೇವೆ ಮಾಡುತ್ತಾ ನನಗೆ ವಯಸ್ಸಾಗಿದ್ದೇ ತಿಳಿಯಲಿಲ್ಲ. ಈಗ ನನ್ನನ್ನು ಕ್ಷಮಿಸಿ, ಮತ್ತೆ ಅಂಥ ತಪ್ಪು ನಡೆಯದಂತೆ ನೋಡಿಕೊಳ್ಳುವೆ. ಹೀಗೆ ಹೇಳುತ್ತಿರುವಾಗ ಪೂಜಾರಿಗೆ ಯಾವಾಗ ಕತ್ತಲು ಕಳೆದು ಬೆಳಕಾಯಿತು ಎನ್ನುವುದೇ ತಿಳಿಯುವುದಿಲ್ಲ. ಮತ್ತೊಂದೆಡೆ ಬೆಳಿಗ್ಗೆ ಬೆಳಗಾದ ತಕ್ಷಣ ರಾಜನು ಬಂದು ಇಂದು ಕೃಷ್ಣನಿಗೆ ಅಲಂಕಾರವನ್ನು ತಾನೇ ಮಾಡುತ್ತೇನೆ ಎಂದು ಹೇಳಲು ಪ್ರಾರಂಭಿಸಿದನು. ಹೀಗೆ ಹೇಳುತ್ತಾ ರಾಜನು ಕೃಷ್ಣನ ಕಿರೀಟವನ್ನು ತೆಗೆದ ತಕ್ಷಣ ಕೃಷ್ಣನ ಎಲ್ಲ ಕೂದಲು ಬೆಳಗಾಗುವುದನ್ನು ಕಂಡನು. ಆದರೆ ರಾಜನು ಅದನ್ನು ನಂಬಿರಲಿಲ್ಲ. ನೇಣುಗಂಬಕ್ಕಿರುವ ಭಯದಿಂದ ಪೂಜಾರಿ ಕೃಷ್ಣನ ಕೂದಲಿಗೆ ಬಣ್ಣ ಬಳಿದಿರಬೇಕು ಎಂದು ಅವನು ಭಾವಿಸಿದನು.
ಕೃಷ್ಣನ ಕೂದಲನ್ನು ಏಕೆ ಕಿತ್ತು ನೋಡಬಾರದು ಎಂದು ರಾಜನು ಯೋಚಿಸಿದನು. ಇದರ ನಂತರ ರಾಜನು ಕೃಷ್ಣನ ಕೂದಲನ್ನು ಕಿತ್ತು ಹಾಕಿದನು. ಆದರೆ ಕೂದಲು ಕಿತ್ತ ತಕ್ಷಣ ಕೃಷ್ಣನ ತಲೆಯಲ್ಲಿ ರಕ್ತ ಹರಿಯತೊಡಗಿತ್ತು. ಇದನ್ನು ನೋಡಿದ ರಾಜನು ಭಗವಂತನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಲು ಪ್ರಾರಂಭಿಸಿದನು. ಆಗ ಕೃಷ್ಣನ ವಿಗ್ರಹದಿಂದ ಒಂದು ಧ್ವನಿ ಬಂತು, ಓ ರಾಜನೇ, ನೀವು ನನ್ನನ್ನು ಕೇವಲ ವಿಗ್ರಹವೆಂದು ಪರಿಗಣಿಸಿದ್ದೀರಿ. ಆದ್ದರಿಂದ ಇಂದಿನಿಂದ ನಾನು ನಿಮಗೆ ಕೇವಲ ಮೂರ್ತಿಯಾಗುತ್ತೇನೆ. ಆದರೆ ಅರ್ಚಕರು ಮನಪೂರ್ವಕವಾಗಿ ಮತ್ತು ಪೂರ್ಣ ಭಕ್ತಿಯಿಂದ ನನ್ನನ್ನು ಪೂಜಿಸಿದ್ದಾರೆ. ಹಾಗಾಗಿ ಅವರ ವಿಶೇಷ ಭಕ್ತಿಯನ್ನು ಕಂಡು ನನ್ನ ಕೂದಲಿಗೆ ಬಿಳಿ ಬಣ್ಣ ಹಚ್ಚಿಕೊಳ್ಳಿರಬೇಕಾಗಿತ್ತು. ಭಕ್ತಿಯಲ್ಲಿ ಯಾವತ್ತೂ ಸಂದೇಹ ಬೇಡ. ನಿಜವಾದ ಭಕ್ತನ ಅವಮಾನವನ್ನು ನಾನು ಎಂದಿಗೂ ಸಹಿಸುವುದಿಲ್ಲ ಎಂದು ಕೃಷ್ಣನು ಹೇಳಿದನು. ಭಗವಾನ್ ಕೃಷ್ಣನನ್ನು ಯಾರು ಶ್ರದ್ಧಾಭಕ್ತಿಯಿಂದ ನಂಬುತ್ತಾರೋ ಅವರನ್ನು ಶ್ರೀಕೃಷ್ಣ ಎಂದಿಗೂ ಕೈಬಿಡುವುದಿಲ್ಲ ಎಂಬುದಕ್ಕೆ ಈ ಕಥೆಯು ಉತ್ತಮ ಸಾಕ್ಷಿಯಾಗಿದೆ. ನೀವು ಕೃಷ್ಣನ ಭಕ್ತರಾಗಿದ್ದರೆ ಈ ಕಥೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.